ರೈತ ಮಿತ್ರ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಜಾಂಡೀರ್ ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಜಾಂಡೀರ್ 5055 ಈ ಎಂಬ ಗಾಡಿ. ಬನ್ನಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿದರೆ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಇದು ಗಾಡಿ ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ದು ಈ ನಂಬರ್. ಯಾಕಂದರೆ ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದಾದ್ರೂ ಗಾಡಿ ಮಾರಾಟಕ್ಕಿದ್ದರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಟ್ಯಾಕ್ಟ್ರ್ ಮಾಹಿತಿ ಬಂದರೆ ಜಾಂಡೀರ್ 5055 ಈ ಎಂಬ ಗಾಡಿ 55 HP ಗಾಡಿ. ಇದು ಗಾಡಿ ಬಂದು ಮಾಡಲು 2014 ಇದೆ. 2014 ಮಾಡಲು. ಓನರು 3ನೇ ಓನರು. ಪಾರ್ಟಿ ಬಂದು ಪ್ರೆಸೆಂಟಲ್ಲಿ ಗಾಡಿಗಿರೋದು 3ನೇ ಓನರು. ನೀವು ಗಾಡಿನ ತೊಗೊಂಡ್ರೆ 4ನೇ ಓನರ್ ಆಗ್ತೀರಾ. ಗಾಡಿ ಪವರ್ ಸ್ಟೇರಿಂಗ್ ಬರುತ್ತೆ ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ. ಇನ್ನು ಟೈರ್ಗಳು ಬಂದು 4 ಕೂಡ ಕೇಸಿಂಗ್ ಟೈರ್ಸ್ಗಳೇ ಗಾಡಿಗಿದ್ದಾವೆ. ಫ್ರಂಟ್ ಬ್ಯಾಕ್ ಎಲ್ಲನೂ ಕೇಸಿಂಗ್ ಟೈರ್ಸ್ಗಳೇ ಗಾಡಿಗಿರೋದು. ಈ ಗಾಡಿ ಜೋಡಿ ಒಂದು ನೇಗಿಲು ಕೂಡ ಇದೆ. ಬಟ್ ನೀವು ಟ್ಯಾಕ್ಟ್ರ್ ಒಂದೇ ತೊಗೋಬೋದು. ಟ್ಯಾಕ್ಟ್ರು ಪ್ಲಸ್ ನೇಗಿಲು ಎರಡೂ ಕೂಡ ತೊಗೊಳ್ಳೋ ಆಪ್ಷನ್ ಕೂಡ ನಿಮಗೆ ಇದೆ. ಲೊಕೇಶನ್ನು ಇದು ಮಾರಾಟಕ್ಕಿರೋದು ಬೆಳಗಾಂ ಜಿಲ್ಲೆಯಲ್ಲಿ. ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕಿನ ರಡ್ಡೇರಹಟ್ಟಿ ಎಂಬ ಗ್ರಾಮ. ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕು ರಡ್ಡೇರಹಟ್ಟಿ ಗ್ರಾಮ. ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಡಾಕ್ಯುಮೆಂಟ್ಸು ಕ್ಲಿಯರ್ ಇದೆ ಮತ್ತು ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ನಲ್ಲೇ ಇದೆ. ಗಾಡಿ ಡಾಕ್ಯುಮೆಂಟ್ಸ್ ಯಾವುದೋ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಇನ್ನು ಗಾಡಿ ಬಂದು ಪ್ರೈಸ್ ವಿಷಯಕ್ಕೆ ಬಂದರೆ ಓನರ್ ಅದಕ್ಕೆ 4,50,000 ಹೇಳ್ತಾರೆ. ಕೇವಲ ಇಂಜಿನಿಗೆ ಮಾತ್ರ ಹೇಳ್ತಿರೋದು 4,50,000. ನಿಮಗೆ ನೇಗಿಲು ಬೇಕಂದರೆ ಅದು ಕೂಡ ಬೇರೆ ಪ್ರೈಸ್ ಆಗುತ್ತೆ. ಕೇವಲ ಟ್ಯಾಕ್ಟ್ರಿಗೆ 4,50,000. ಇದೇನು ಫೈನಲ್ ಅಲ್ಲ, ಮಾತಾಡಿದರೆ ಇದರಲ್ಲಿ ಕೂಡ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟಾಗಿಯೇ ಗಾಡಿ ಓನರ್ ಜೊತೆ ಮಾತಾಡಿ. ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವೀಕ್ಷಕರೇ, ವಿಡಿಯೋದಲ್ಲಿ ಇಲ್ಲ ನಂಬರು, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನಿಮಗೆ ಓಕೆ ಅನಿಸಿದರೆ ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡ್ಕೊಳ್ಳಿ. ಇಲ್ಲಾಂದರೆ ಬೇರೆ ಯಾರಾದರೂ ನಿಮ್ಮೂರಲ್ಲಿ ಗಾಡಿನ ತೊಗೊಳ್ಳೋ ರೈತರಿದ್ದರೆ ಅಥವಾ ಇದೇ ಥರ ಮಾರಾಟ ಮಾಡೋ ರೈತರಿದ್ದರೆ ದಯವಿಟ್ಟು ಅಂಥವರಿಗೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಒಂದೊಳ್ಳೆ ಗಾಡಿ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.